ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಗಣೇಶ್. ನೀವು ಕಾಮನ್ನಾಗಿ ಕೇಳೇ ಇರ್ತೀರ, ಈ ಕೈಕಾಲು ಜುಮ್ ಅನ್ನೋದು, ಮರಗಟ್ಟೋದು, ಕೈಕಾಲಲ್ಲಿ ಚುಚ್ಚಿದಂಗೆ ಸೆನ್ಸೇಷನ್ ಆಗೋದು, ಇದನ್ನು ನಾವು ನರವ್ಯಾಧಿ ಅಂತ ಕರಿತೀವಿ. ಮೆಡಿಕಲ್ ಟರ್ಮಲ್ಲಿ ನ್ಯೂರೋಪತಿ ಅಂತ ಕರಿತೀವಿ. ಹಾಗಾದರೆ ಇದಕ್ಕೆ ಕಾರಣಗಳೇನು? ಮೊಟ್ಟ ಮೊದಲನೇದಾಗಿ ಪೌಷ್ಟಿಕಾಂಶದ ಕೊರತೆಗಳು. ಉದಾಹರಣೆಗೆ ವಿಟಮಿನ್ B12 ಅಂಶ, ಥೈಮಿನ್ ಅಂಶ, ವಿಟಮಿನ್ ಇ ಅಂಶ ಕಡಿಮೆ ಆಗೋದ್ರಿಂದ ಬರೋ ಚಾನ್ಸಸ್ ಇರುತ್ತೆ. ಎರಡನೇದಾಗಿ ಮೆಡಿಕಲ್ ಕಂಡೀಷನ್ಸ್, ಅಂದರೆ ಸಕ್ಕರೆ ಕಾಯಿಲೆ ಇರ್ಬೋದು, ಥೈರಾಯ್ಡ್ ತೊಂದರೆ ಇರ್ಬೋದು, ಕಿಡ್ನಿ ಹಾಗೂ ಲಿವರ್ದ ವೈಫಲ್ಯತೆಯಿಂದ ಸಹ ಈ ನರಗಳ ವೀಕ್ನೆಸ್ ಆಗೋ ಚಾನ್ಸಸ್ ಇರುತ್ತೆ. ಮೂರನೇದಾಗಿ ಮದ್ಯ ವ್ಯಸನಿಗಳಲ್ಲಿ. ನಾಲ್ಕನೇದಾಗಿ ಫ್ಯಾಕ್ಟ್ರಿ ವರ್ಕರ್ಸ್, ಉದಾಹರಣೆಗೆ ಅಲ್ಯೂಮಿನಿಯಂ, ಆರ್ಸೆನಿಕ್, ಮರ್ಕ್ಯೂರಿ, ರಂಜಕದಂಥ ಕೆಮಿಕಲ್ ಎಕ್ಸ್ಪೋಜರ್ ಆಗೋದ್ರಿಂದ ಸಹ ನರಗಳ ವೀಕ್ನೆಸ್ ಆಗೋ ಚಾನ್ಸಸ್ ಇರುತ್ತೆ. ಐದನೇದಾಗಿ ಈ ನಾವು ಕಾಮನ್ನಾಗಿ ಬಳಸೋ ಆ್ಯಂಟಿಬಯೋಟಿಕ್ ಮಾತ್ರೆಗಳು ಅಂತ ಕರೀತಾರೆ, ಅಂದರೆ ಸಿಫ್ರೋಫ್ಲಾಕ್ಸಿನ್, ನೈಟ್ರೋಫೆರಂಟೈನ್ ಅಂತ ಯೂರಿನ್ ಇನ್ಫೆಕ್ಷನ್ಗೆ ಅಂತ ಕೊಡೋ ಮಾತ್ರೆಗಳಿರ್ತು. ಅದರಿಂದನೂ ಸಹ ನರ ದೌರ್ಬಲ್ಯತೆ ಆಗೋ ಚಾನ್ಸಸ್ ಇರುತ್ತೆ. ಆರನೇದಾಗಿ ಕೆಲವೊಂದು ಸತ ಇನ್ಫೆಕ್ಷನ್, ಹೆಪಟೈಟಿಸ್ ಸಿ, ಹೆಪಟೈಟಿಸ್ ಬಿ ಇನ್ಫೆಕ್ಷನ್, ಕುಷ್ಠರೋಗದಲ್ಲೂ ಸಹ ನರಗಳ ವೀಕ್ನೆಸ್ ಆಗೋ ಚಾನ್ಸಸ್ ಇರುತ್ತೆ. ಏಳನೇದಾಗಿ ಸಂಧಿವಾತ ಕಾಯಿಲೆ, ವಾಯ ಕಾಯಿಲೆ ಅಂತಲೂ ಅಂತೀರ ನೀವು, ಅದರಲ್ಲೂ ಸಹ ನರಗಳ ವೀಕ್ನೆಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಸಿಂಪ್ಟಮ್ಸ್ ಏನಾದರೂ ನಿಮ್ಮಲ್ಲಿ ಕಂಡು ಬಂದರೆ ಇಮಿಡಿಯೇಟ್ಲಿ ರೋಗ ತಜ್ಞರನ್ನು ಭೇಟಿ ಆಗಬೇಕು. ನಾವು ಅವುಗಳ ಸಿಂಪ್ಟಮ್ಸ್ಗೆ ಅನುಸಾರವಾಗಿ ಟೆಸ್ಟ್ಗಳನ್ನು ಮಾಡಿ ಕಾರಣ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ಗಳನ್ನು ಕೊಡ್ತೀವಿ. ಧನ್ಯವಾದಗಳು.